ಶಿವಮೊಗ್ಗದ ಗೋಪಾಳ ಬಡಾವಣೆಯ 100 ಅಡಿ ರಸ್ತೆಯಲ್ಲಿ ಗುಡಿ ಎಂಪೋರಿಯಂಗೆ ಸಂಸದ ಬಿವೈ ರಾಘವೇಂದ್ರ ಚಾಲನೆಯನ್ನ ನೀಡಿದರು. ಹಲವು ರಾಜ್ಯಗಳ ಕರಕುಶಲ ವಸ್ತುಗಳ ಈ ಮಳಿಗೆಯಲ್ಲಿ ಯಂತ್ರದಿಂದ ತಯಾರಿಸಿದ ಒಂದು ವಸ್ತುಗಳಿಲ್ಲ. ವಿವಿಧ ರಾಜ್ಯಗಳ ಕುಶಲಕರ್ಮಿಗಳು ತಯಾರಿಸಿದಂತಹ ಕರಕುಶಲ ವಸ್ತುಗಳು ಇಲ್ಲಿ ಸಿಗುತ್ತವೆ. ದೇಶಿ ಬಟ್ಟೆಗಳು, ಕೈಮಗ್ಗದ ಸೀರೆಗಳು, ಹೆಣ್ಣು ಮಕ್ಕಳ ಸಿದ್ಧ ಉಡುಪುಗಳು, ಮನೆಯ ಅಲಂಕಾರಿಕ ವಸ್ತುಗಳು, ಹಿತ್ತಾಳೆಯ ಹಾಗೂ ಕಾಸ್ಟ್ ಐರನ್ ಕಲಾಕೃತಿಗಳು, ಮಣ್ಣಿನ ಕಲಾಕೃತಿಗಳು, ಮಕ್ಕಳ ಸಿದ್ಧ ಉಡುಪುಗಳು, ಲಂಬಾಣಿ ಕಸೂತಿ ಬಟ್ಟೆಗಳು, ಆದಿವಾಸಿ ಚಿತ್ರಕಲೆಗಳು ಇಲ್ಲಿ ಸಿಗುತ್ತವೆ. ನಮ್ಮ ನಡೆ ದೇಶಿ ಕಡೆ ಎಂಬ ಘೋಷಣಾ ವಾಕ್ಯದೊಂದಿಗೆ ಆರಂಭವಾಗಿರುವ ಈ ಮಳಿಗೆಯಲ್ಲಿ ಶುದ್ಧ ಹತ್ತಿಯಿಂದ ತಯಾರಿಸಿದ ಬಟ್ಟೆಗಳು ಲಭ್ಯ. ಈ ಗುಡಿ ಎಂಪೋರಿಯಂನಲ್ಲಿ ಮಾರಾಟ ಮಾತ್ರವಲ್ಲದೆ ಕಸೂತಿ, ಟೆರಾಕೋಟ್ ಆಭರಣ ತಯಾರಿಕೆ ಸೇರಿದಂತೆ ಹಲವು ರೀತಿಯ ತರಬೇತಿಗಳನ್ನು ಸಹ ಆಯೋಜಿಸುವ ಉದ್ದೇಶವಿದೆ. ಸಂಸದ ಬಿವೈ ರಾಘವೇಂದ್ರ ಅವರು ಈ ನೂತನ ಮಳಿಗೆಯನ್ನ ಉದ್ಘಾಟಿಸಿ ಶುಭವನ್ನ ಹಾರೈಸಿದ್ರು. ತೇಜಸ್ವಿನಿ ರಾಘವೇಂದ್ರ ಉಪಸ್ಥಿತರಿದ್ದರು. ಈ ಮಳಿಗೆಯ ನಿರ್ವಹಣೆ ತಾಜುಮಾ ಇಕ್ಬಾಲ್ ಹಾಗೂ ಚಿತ್ರಗಿರೀಶ್ ಅವರದ್ದು. ಇವತ್ತು ಪೋಷಾಕ ಸಿದ್ಧಾಂತ್ ಬ್ರೇಕ್ ಮಾಡಿ ಹಾಗೆ ಓಕೆ ಥ್ಯಾಂಕ್ ಯು ನೋಡಿ.
ಸದ್ಯದಲ್ಲೇ ಕಂಡುಹಿಡಿಯೋದ್ರಲ್ಲಿ ಅಲ್ಲ ಸದ್ಯದಲ್ಲೇ ನಾವೆಲ್ಲ ಸೇರ್ಕೊಂಡು ಕಂಡುಹಿಡಿಯೋದ್ರಲ್ಲಿದ್ದೀವಿ ಅಂತೆ. ಸರ್, ನುಗ್ಗೆಲೋಗಿ ಅಂತೇಳಿ ಬಳ್ಳಾರಿಯಲ್ಲಿ ಲೇಡೀಸ್ ಹುಡುಗಿಯರೇ ಅವ್ರದ್ದೇ ಪ್ರಾಡಕ್ಟ್ಸ್ ಮಾಡ್ತಾರೆ. ಆರ್ಗ್ಯಾನಿಕ್ ಫುಡ್ ಅಂತ ಮಾಡ್ತಾರೆ. ಅವ್ರದ್ದು ಪ್ರಮೋಟ್ ಮಾಡಬೇಕಾಗಿ. ತುಂಬಾ ಶ್ರಮ ಆಯ್ತು. ನಮಸ್ತೆ. ಶಿವಮೊಗ್ಗದಲ್ಲಿ ನಮ್ಮದು ಗುಡಿ ಎಂಪೋರಿಯಂ ಅಂತೇಳಿ ಒಂದು ಶಾಪ್ ಓಪನ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಥರದ್ದು ಕೈಗಾರಿಕೆ ಮಾಡಿರೋ ವಸ್ತುಗಳು ಮತ್ತು ಕೈ ಕಸುಬು ಎಲ್ಲವೂ ಸಿಗುತ್ತೆ. ಆದಷ್ಟು ಬಂದು ನಮಗೆಲ್ಲ ಸಪೋರ್ಟ್ ಮಾಡಿದರೆ ಒಳ್ಳೆಯದು. ಥ್ಯಾಂಕ್ ಯು. Goody Emporium, one stop place to find all handmade handicrafts ಥರ ಮನೆಗೆ ಶೋಕೇಸಲ್ಲಿಡೋ ಸಾಮಾನ, ಏನಾದರೂ ಕಲಾಕೃತಿಗಳು ಎಲ್ಲವುದು ಕೈಲಿಂದ ಮಾಡಿರೋದು ನಿಮಗೆ ಇದು ಒಂದೇ ಜಾಗದಲ್ಲಿ ಸಿಗುತ್ತೆ. ವೆರಿ ಯೂನಿಕ್ ಪ್ಲೇಸ್, ಯೂನಿಕ್ ಎಕ್ಸ್ಪೀರಿಯನ್ಸ್. ಬಂದು ವಿಸಿಟ್ ಮಾಡಬೇಕು, ಚೆನ್ನಾಗಿದೆ. Definitely, you will find something there which you can buy. It's very interesting. ಇದ್ರ ಹೆಸರೇ ಯೂನಿಕ್ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ, ಕೇಳಲಿಕ್ಕೆ ಒಂಥರ. ಎಲ್ಲ ದೇಸಿ ಸಾಮಾನುಗಳೇ, ಬಿದ್ರಿ ವರ್ಕಿನವು ಮತ್ತು ಬಟ್ಟೆಗಳು ಆಗಲಿ, ಕಾಟನ್ ಬಟ್ಟೆ ಆಗಲಿ, ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ, ಇವೆಲ್ಲ ಮಕ್ಕಳಿಗೆ ಐಡಿಯಾನೇ ಇರಲ್ಲ. ಈ ಥರದ ಆಟ ಇರುತ್ತಂತನೂ ಐಡಿಯಾ ಇರಲ್ಲ. ಆ್ಯಕ್ಚುಲಾಗಿ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವೆಲ್ಲ ಆಟ ಆಡಿರೋವೆಲ್ಲ ಇಲ್ಲಿ ಸಿಗ್ತಾ ಇದೆ ಅಂದರೆ ನಮಗೆ ಒಂಥರ ಖುಷಿ ಅನ್ನಿಸ್ತಾ ಇದೆ ನೋಡಲಿಕ್ಕೆ. ತುಂಬಾ ಚೆನ್ನಾಗಿದೆ, ಬನ್ನಿ ಎಲ್ಲ ವಿಸಿಟ್ ಮಾಡಿ. ಎಕ್ಸಾಂಪಲ್ ಅಂತ ಹೇಳ್ಬೋದು ಇದು. ಮೋದಿ ಅವ್ರು ಹೇಳ್ದಂಗೆ ಮೇಕ್ ಇನ್ ಇಂಡಿಯಾಗೆ ಪ್ರಮೋಟ್ ಮಾಡಿ ಅಂತ. ಸೊ ಇದೊಂಥರ ಲೀಡ್ ಬೈ ಎಕ್ಸಾಂಪಲ್ ಥರ. ಸೊ ಮೇಕ್ ಇನ್ ಇಂಡಿಯಾ ಅನ್ನೋ ಥರ ಇದೆ. ಪ್ರತಿಯೊಂದು ಇಂಡಿಯಾದಲ್ಲೇ ಆಗಿರೋಂಥ ಪ್ರಾಡಕ್ಟ್ಸ್, ಸೀರೆ ಆಗ್ಬೋದು, ಇದು ಮಂಗಳಗಿರಿ. ಇಲ್ಲಿ ಏನು ಟಾಯ್ಸ್ ಇದೆ, ಮತ್ತು ಬಿದ್ರಿ ವರ್ಕ್ ಆಯಿತು. ಬಿದ್ರಿ ಅಂತೂ ಖಂಡಿತವಾಗಿ ಕರ್ನಾಟಕದ್ದೇ. ಮತ್ತು ಇಲ್ಲಿ ಕ್ರೋಶ ವರ್ಕ್ದೆಲ್ಲ ಇದೆ, ಅದೂ ಕರ್ನಾಟಕದ್ದೇ. ಸೊ ಸುಮಾರು ಪ್ರತಿಯೊಂದು ಇಲ್ಲಿದೆ ಆಗಿರೋದ್ರಿಂದ ನಮ್ಮದನ್ನು ಫಸ್ಟು ನಾವು ಪ್ರಮೋಟ್ ಮಾಡೋಣ ಅಂತ. ಬೇರೆಯವರಿಗೆ ಫಾರಿನ್ ಪ್ರಾಡಕ್ಟ್ಸ್ಗಿಂತ ಫಸ್ಟ್ ನಮ್ಮದಕ್ಕೆ ನಾವು ಆದ್ಯತೆ ಕೊಡೋಣ ಅನ್ನೋದೇ ನಮ್ಮ ಒಂದು ಉದ್ದೇಶ. ಸೊ ಇದು ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ನಾವು. ಗುಡಿ ಎಂಪೋರಿಯಮ್ಮು ಬನ್ನಿ, ಫಸ್ಟ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ನಿಮಗೆ. ಹಾಂ, ಬನ್ನಿ ವಿಸಿಟ್ ಮಾಡಿಲ್ಲ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಯಾರಿಗೂ ಬೇಜಾರಾಗೋದಿಲ್ಲ. ಬಂದಮೇಲೆ ಖಂಡಿತವಾಗ್ಲೂ 2-3 ಆದರೂ ಪ್ರಾಡಕ್ಟ್ಸ್ ತಗೋತಾರೆ. ಥ್ಯಾಂಕ್ ಯು. ಗುಡಿ ಎಂಪೋರಿಯಂನ ವಿಶೇಷ ಏನು ಅಂದರೆ, ನಮ್ಮ ಇಂಡಿಯಾದಲ್ಲಿ ಟ್ರೈಬಲ್ಸು, ಫೋಕು, ಟ್ರೆಡಿಷ್ನಲ್ಲು ಆರ್ಟಿಫ್ಯಾಕ್ಟ್ಸ್ಗಳನ್ನು ಒಂದು ಚಾವಡಿಯ ಕೆಳಗಡೆ ತಂದು ಅದನ್ನ ಮಾರಾಟ ಮಾಡಬೇಕು ಅಂಥೇಳಿ. ಇದು ಮಾರಾಟ ಮಾಡೋದ್ರಿಂದ ಗುಡಿ ಕೈಗಾರಿಕೆ ಮಾಡ್ತಾಯಿರೋ ಕರಕುಶಲಕರ್ಮಿಗಳಿಗೆ ಅವರಿಗೆ ಆರ್ಥಿಕವಾದ ನೆರವು ಕೊಡ್ತೀವಿ. ನಾವು ಮಾರಾಟ ಮಾಡಿ ಅವರಿಗೆ ನಾವು ಅವರ ಬೆಲೆಯನ್ನು ಕೊಡೋದ್ರಿಂದ ಅವರ ಒಂದು ಬದುಕಿಗೆ ಒಂದು ನೆಲೆ ಆಗುತ್ತೆ. ಇನ್ನೊಂದು ಈ ಟ್ರೈಬಲ್ಲು, ಫೋಕು, ಟ್ರೆಡಿಷ್ನಲ್ ಅನ್ನೋದು ನಾವು ಅದು ತೀರಾ ಹಳೆ ಕಲೆ ಅಂತ ಅಲ್ಲ, ಈಗ ಮತ್ತೆ ಅದು ಮಾಡರ್ನಾಗಿ ನೋಡ್ತಾ ಇದ್ದಾರೆ ಜನ. ಒಂದು ಫೋಕ್ ಆರ್ಟನ್ನು ಒಂದು ಮಾಡರ್ನ್ ಆರ್ಟ್ ಥರನೇ ಈಗ ಮತ್ತೆ ಚಲಾವಣೆಗೆ ಬಂದಿದೆ. ಸೊ ಇಲ್ಲಿ ಮಲೆನಾಡಿನ ಜನರಿಗೆ ಈ ಥರದ ಒಂದು ನಿಜವಾದ ಕರಕುಶಲಗಳು ಎಲ್ಲಾದರೂ ಒಂದು ಪ್ರೆಸೆಂಟೇಷನ್ ಮಾಡಬೇಕು ಅಂತಂದರೆ ನಿಜವಾದ್ದು ಸಿಗುತ್ತೆ. ಯಾವುದು ನಮ್ಮಲ್ಲಿ ಫ್ಯಾಕ್ಟ್ರಿ ಐಟಮ್ಸ್ಗಳಿಲ್ಲ, ಎಲ್ಲ ಹ್ಯಾಂಡ್ಮೇಡು, ಅಂದರೆ ಕೈಯಿಂದ ಮಾಡಿದ ಕರಕುಶಲಗಳು. ಇವನ್ ಬಟ್ಟೆನೂ ಕೂಡ ಖಾದಿ ಬಟ್ಟೆಗಳು, ಅಪ್ಪಟ ಹತ್ತಿಯಿಂದ ಮಾಡಿದ ಕಲ್ಕತ್ತಾದ ಖಾದಿ ಬಟ್ಟೆ ಇಲ್ಲಿ ಮಾರಾಟ ಮಾಡ್ತೀವಿ. ಹೊಸ ವಿನ್ಯಾಸದಲ್ಲಿದ್ದಾವೆ. ಇವತ್ತು ನಮ್ಮ ಮಾಡರ್ನ್ ಯುಗಕ್ಕೆ ತಕ್ಕಂತೆ ಅದು ವಿನ್ಯಾಸಗೊಳಿಸಲಾಗಿದೆ. ಆಮೇಲೆ ಬಣ್ಣಗಳು ಅಷ್ಟೇ, ನಾವು ಕೈಯಿಂದ ಸ್ವತಃ ಅದನ್ನು ಬಾಂಧನಿ ಅಂತೀವಿ, ಅದನ್ನು ಕಟ್ಟಿ ಅದನ್ನು ಬಣ್ಣ ಮಾಡ್ತೀವಿ. ಅಂದರೆ ಅದು ಎಲ್ಲ ಕಡೆಯೂ ಸಾವಿರಾರು ಮೀಟ್ರ್ ಮಾರ್ಕೆಟಿಗೆ ಬರಲ್ಲ. ಒಬ್ಬರ ಮೈ ಮೇಲೆ ಇದ್ದಿದ್ದು ಇನ್ನೊಬ್ಬರ ಮೈ ಮೇಲೆ ಇರಲ್ಲ. ಆ ರೀತಿಯ ಒಂದು ವಿನ್ಯಾಸ ನಾವು ತಯಾರು ಮಾಡ್ತಾಯಿದ್ದೀವಿ. ಆಮೇಲೆ ಟೆರಕೋಟಾ ಜ್ಯುವೆಲ್ರೀಸ್ಗಳು, ಆವಿವ್ ಮಣ್ಣಲ್ಲಿ ಆಭರಣಗಳನ್ನು ಮಾಡಿ ಅದನ್ನು ಬರ್ನ್ ಮಾಡಿ ಅದಕ್ಕೆ ಬಣ್ಣ ಕೊಟ್ಟು ಅದನ್ನು ಮಾರಾಟ ಮಾಡ್ತೀವಿ. ಅದು ತುಂಬ ಎತ್ನಿಕಾಗಿ ಕಾಣಿಸುತ್ತೆ. ಅಂದರೆ ಬಂಗಾರಕ್ಕೆ ಒಂದೇ ಬಣ್ಣ ಇರುತ್ತೆ, ಆದರೆ ನಾವು ಮಾಡೋ ಆವಿವ್ ಮಣ್ಣಿನ ಆಭರಣಗಳಿಗೆ ಹಲವು ಬಣ್ಣಗಳು ಇರ್ತವೆ. ಸೊ ಹೀಗೆ ಅದು ಬೇರೆ ಬೇರೆ. ಈಗ ಬಸ್ತರ್ ಆದಿವಾಸಿಗಳ ಇದಿದೆ, ಪೇಂಟಿಂಗ್ ಇದೆ, ಗೌಂಡ್ ಆರ್ಟ್ ಅಂತೀವಿ. ನಮ್ಮ ಇಂಡಿಯಾದಲ್ಲಿ ಪ್ಯೂರ್ ದ್ರಾವಿಡಿಯನ್ ಬ್ಲಡ್ ಇರುವಂಥ ಟ್ರೈಬಲ್ಸ್ಗಳವರು, ಅವರು ಕಬ್ಬಣವನ್ನು ಕುಟ್ಟಿ ಆಕಾರಗಳನ್ನು ಮಾಡ್ತಾರೆ. ಆಮೇಲೆ ಅವ್ರ ಚಿತ್ತಾರಗಳೇ ವಿಶೇಷವಾಗಿರ್ತದೆ. ಟೋಟಲ್ ಎಜುಕೇಷನ್ ಅದು ಆ ಟ್ರೈಬಲ್ಸಲ್ಲಿ ನಾವು ನೋಡ್ಬೋದು.
ಅವರೇ ಹಾಗೆ ಮನೆ ಕಟ್ಕೊಳ್ತಾರೆ, ಅವರೇ ಬಟ್ಟೆ ನೇಯ್ಕೊಳ್ತಾರೆ, ಅವರ ಆಹಾರ ಅವರೇ ಪುಕಾವಕ ಸಿಸ್ಟಮಲ್ಲಿ ಭತ್ತ ಬೆಳೀತಾರೆ. ಅವರು ಆ ಜೀವನ ಪದ್ಧತಿಯನ್ನು ನಾವು ಇಲ್ಲಿ ತಂದು ಪರಿಚಯಿಸೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಮಲೆನಾಡಿನ ಜನರಿಗೆ ಈ ರೀತಿಯ ಒರಿಜಿನಲ್ ಒಂದು ಮೂಮೆಂಟಮ್ ಕೊಡೋದಾಗಲಿ ಅಥವಾ ಒಂದು ಬಟ್ಟೆ ತೊಡೋದಕ್ಕಾಗಲಿ ಒಂದು ಮಳಿಗೆ ಇರಲಿ ಅಂಥೇಳಿ ನಾವು ಈ ಗುಡಿ ಎಂಪೋರಿಯಂ ಅನ್ನೋದನ್ನು ಈ ಜಾಗದಲ್ಲಿ ತೆರೆದಿದ್ದೇವೆ. ಎಲ್ಲರ ಸಹಕಾರ ಬೇಕು. ಒಂದು ಸರಿ ನೀವು ಭೇಟಿ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ವಿನ್ಯಾಸ ಇದೆ, ಎಷ್ಟು ರೀತಿ ಇದ್ದಾವೆ, ನಿಜವಾದ ಎಷ್ಟಿದೆ ಇಲ್ಲಿ ಅನ್ನೋದು ನಿಮಗೆ ಅದನ್ನ ಹಾಕೊಂಡ ಮೇಲೂ ಕೂಡ ನಿಮಗೆ ಗೊತ್ತಾಗುತ್ತೆ.